ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಅಂದರೆ SLC ವಿದ್ಯಾರ್ಥಿಗಳಿಗೆ ಎಕ್ಸಾಮ್ 1 ಆಲ್ರೆಡಿ ಕಂಪ್ಲೀಟ್ ಆಯಿತು. ಇನ್ನು ಸಾಕಷ್ಟು ಜನ ವಿದ್ಯಾರ್ಥಿಗಳು ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಅನ್ನುವಂಥ ಕುತೂಹಲದಲ್ಲಿದ್ದಾರೆ. ನಮ್ಮ ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ, ನಾವು ಯಾವಾಗ ನೋಡ್ಕೋಬೋದು ಅನ್ನುವಂಥ ಕುತೂಹಲ ಎಲ್ಲ ವಿದ್ಯಾರ್ಥಿಗಳಲ್ಲೂ ಇದೆ, ಹಾಗೂ ಪೋಷಕರಲ್ಲೂ ಇದೆ, ಶಿಕ್ಷಕರಲ್ಲೂ ಕೂಡ ಇದೆ. ಹೀಗಾಗಿ ಈ ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ, ಇವ್ಯಾಲ್ಯೂಯೇಷನ್ ಪ್ರೊಸೀಜರ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅನ್ನುವಂಥದ್ದು ಅದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಈ ವಿಡಿಯೋ ಮಾಡ್ತಾ ಇರೋದು. ಹೀಗಾಗಿಬಿಟ್ಟು ತಮ್ಮ ರಿಸಲ್ಟು ಯಾವಾಗ ಅನೌನ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಹೇಳೋದಾದರೆ, ಈ ವ್ಯಾಲ್ಯೂಯೇಷನ್ ಅನ್ನುವಂಥ ಪ್ರೊಸೀಜರ್ ಏನಿದೆಯಲ್ಲ, ಇದು ಏಪ್ರಿಲ್ 15ಗೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಯಾವಾಗ? ಏಪ್ರಿಲ್ 15ಗೆ ಇವ್ಯಾಲ್ಯೂಯೇಷನ್ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆದಮೇಲೆ ಅದು ಕಂಪ್ಲೀಟ್ ಆಗಲಿಕ್ಕೆ ಒಂದಿಷ್ಟು ದಿನ ಟೈಮ್ ತೊಗೊಳುತ್ತೆ. ಕಾಮನ್ ಆಗಿ ಒಂದು 10 to 15 ಡೇಸ್ ಅಂಥೇಳಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಕಾಮನ್ನಾಗಿ ಅದಕ್ಕಿಂತ ಬೇಗ ಕೂಡ ಮುಗಿಬೋದು ಅದು ವ್ಯಾಲ್ಯೂಯೇಷನ್ನು, ಡಿಪೆಂಡಿಂಗ್ ಅಪಾನ್ ಪ್ರೊಸೀಜರ್ ಮೇಲೂ ಇರುತ್ತೆ. ಹೀಗಾಗಿಬಿಟ್ಟು ನಾವು 10 ಡೇಸಲ್ಲಿ ಕೂಡ ಮುಗಿಬೋದು. ಬಟ್ ಅದು ರಿಸಲ್ಟ್ ಪೇಪರ್ ಇವ್ಯಾಲ್ಯೂಯೇಷನ್ ಮಾಡಿದ ತಕ್ಷಣ ಇವ್ಯಾಲ್ಯೂಯೇಟರ್ಸ್ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಕಂಪ್ಯೂಟರೈಸೇಷನ್ ಮಾಡಬೇಕಾಗತ್ತೆ. ಅಂದರೆ ಅವರು ಮಾರ್ಕ್ಸನ್ನು ಪೇಪರನ್ನು ಇವ್ಯಾಲ್ಯೂಯೇಷನ್ ಮಾಡಿದ ತಕ್ಷಣ ಆ ಮಾರ್ಕ್ಸನ್ನು ಕಂಪ್ಯೂಟರ್ಗೆ ಎಂಟ್ರಿ ಮಾಡಬೇಕಾಗುತ್ತೆ. ಅದಕ್ಕೊಂದಿಷ್ಟು ದಿನ, ಕೆಲವೊಂದಿಷ್ಟು ದಿನ ಟೈಮ್ ತೊಗೋಬೋದು. ಏನಾದರೂ ಟೆಕ್ನಿಕಲ್ ಟ್ರಬಲ್ ಇದ್ದರೆ ಸ್ವಲ್ಪ ಲೇಟ್ ಆಗ್ಬೋದು, 15 ಡೇಸ್ವರೆಗೂ ತೊಗೋಬೋದು. ಇಲ್ಲ ಅಂತ ಹೇಳಿದ್ರೆ ಬೇಗ ಕೂಡ ಆಗ್ಬೋದು. ಹೀಗಾಗಿ ಈ ಮಂತ್ ಎಂಡ್ವರೆಗೂ ಅವರು ಇವ್ಯಾಲ್ಯೂಯೇಷನ್ ಪ್ರೊಸೀಜರನ್ನು ಕಂಪ್ಲೀಟ್ ಮಾಡಿದ್ರೆ ಅಂದ್ಕೊಳ್ಳೋಣ. ಹೀಗಾಗಿ ನೆಕ್ಸ್ಟ್ ಮಂತ್, ಈ ಮಂತ್ ಎಂಡ್ವರೆಗೂ ರಿಸಲ್ಟ್ ಅವರು ಕಂಪ್ಯೂಟರೈಸೇಷನ್ ಮಾಡಲಿಕ್ಕೆ ಮತ್ತು ಇವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಟೈಮ್ ತೊಗೊಂಡ್ರು ಕೂಡ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ರಿಸಲ್ಟ್ ಅನೌನ್ಸ್ ಮಾಡುವಂಥ ಸಾಧ್ಯತೆಗಳು ಇದ್ದಾವೆ ಸ್ನೇಹಿತರೆ. ಹೀಗಾಗಿಬಿಟ್ಟು ಕರ್ನಾಟಕ ಶಾಲಾ ಮತ್ತು ಪರೀಕ್ಷೆ ಮೌಲ್ಯನಿರ್ಣಯ ಮಂಡಳಿ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಏನಿದೆಯಲ್ಲ, ಇದು ಈ ಬೋರ್ಡ್ ಕಡೆಯಿಂದ ಇವ್ಯಾಲ್ಯೂಯೇಷನ್ ಪ್ರೊಸೀಜರ್ ಕೂಡ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ತಾರೆ. ಯಾವ ಥರ PUC ರಿಸಲ್ಟನ್ನು ಆದಷ್ಟು ಬೇಗ ಇವ್ಯಾಲ್ಯೂಯೇಷನ್ನು ಮತ್ತು ರಿಸಲ್ಟನ್ನು ಬೇಗ ಅನೌನ್ಸ್ಮೆಂಟ್ ಮಾಡಿದ್ರು, ಅದೇ ಮಾದರಿಯಲ್ಲಿ ಈ ನಮ್ಮ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಸೇಮ್ ಇರುತ್ತೆ. ಎಕ್ಸಾಮಿನೇಷನ್ ಬೋರ್ಡು SLC ಎಕ್ಸಾಮನ್ನು ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನೇನು ಇವ್ಯಾಲ್ಯೂಯೇಷನ್ನು ಮತ್ತು ರಿಸಲ್ಟನ್ನು ಕೂಡ ಅದೇ ಮಾದರಿಯಲ್ಲಿ ಆದಷ್ಟು ಬೇಗ ಅನೌನ್ಸ್ ಮಾಡ್ತಾರೆ ಸ್ನೇಹಿತರೆ. ಹೀಗಾಗಿಬಿಟ್ಟು ನೀವು ಭಾಳ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಮಂತಲ್ಲಿ ಫಸ್ಟ್ ವೀಕಲ್ಲಿ ರಿಸಲ್ಟ್ ಅನೌನ್ಸ್ ಆಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ರಿಸಲ್ಟ್ ಏನಾದರೂ ಅನೌನ್ಸ್ಮೆಂಟ್ ಆದರೆ ಅದನ್ನು ಯಾವ ಥರ ಚೆಕ್ ಮಾಡ್ಕೋಬೇಕು ಅಂಥೇಳಿ ಒಂದು ಸಲ ನಿಮ್ಗೆ ಲೈವಾಗಿ ತೋರಿಸ್ಬಿಡ್ತೀನಿ. ಈ ಥರ ಯಾವುದಾದ್ರೂ ಒಂದು ಬ್ರೌಸರಲ್ಲಿ ಬಂದುಬಿಟ್ಟು ನೀವು ಜಸ್ಟ್ ಕರ್ ರಿಸಲ್ಟ್ಸ್ ಅಂತೇಳಿ ಟೈಪ್ ಮಾಡಿ. ಕರ್ ರಿಸಲ್ಟ್ಸ್ ಜಸ್ಟ್ ಇಷ್ಟೇ ಟೈಪ್ ಮಾಡಿಬಿಟ್ಟು ನೀವು ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ತಕ್ಷಣ ಈ ಥರ ಬರುತ್ತೆ ನೋಡಿ. ಫಸ್ಟ್ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2025 ಅಂತ ಇರುತ್ತೆ. ಇಲ್ಲಿ https://kerresults.nic.in ಅಂತ ಇರುತ್ತೆ. ಇದ್ರ ಮೇಲೆ ಈ ಥರ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2025 ಅಂತ ಇದೆ. ಇಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಇದೇ ಇರುತ್ತೆ. ಇಲ್ಲಿ ಏನು ಅಂತೇಳಿ 2025 ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಅಂತ ಇದೆಯಲ್ಲ, ಆಲ್ರೆಡಿ PUC ರಿಸಲ್ಟ್ ಅನೌನ್ಸ್ ಆಗಿದೆ. ಹೀಗಾಗಿ ಇಲ್ಲಿ PUC ಅಂತ ಇದೆ. ನಿಮ್ಮ SLC ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಇಲ್ಲಿ SSLC ವಾರ್ಷಿಕ ಪರೀಕ್ಷೆ 1ರ ಫಲಿತಾಂಶ ಅಂತ ಇರುತ್ತೆ, ಅಪ್ಡೇಟ್ ಆಗಿರುತ್ತೆ ಅದು. ಅದ್ರ ಮೇಲೆ ಜಸ್ಟ್ ಇಷ್ಟು ನೀವು ಕ್ಲಿಕ್ ಮಾಡಿ ಸಾಕು. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ರಿಜಿಸ್ಟರ್ ನಂಬರ್ ಕೇಳುತ್ತೆ, ಆಮೇಲೆ ಡೇಟ್ ಆಫ್ ಬರ್ತ್ ಏನು ಕೇಳುತ್ತೆ, ಇದು ಕಾಂಬಿನೇಷನ್ ಕೇಳ್ತಾ ಇದೆ, ಅಲ್ಲಿ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಆಮೇಲೆ ಸಬ್ಮಿಟ್ ಕೊಟ್ಟ ತಕ್ಷಣ ಏನು ನಿಮ್ಮ ರಿಸಲ್ಟು ಡಿಸ್ಪ್ಲೇ ಆಗುತ್ತೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಏನಾದರೂ ನಿಮಗೆ ರಿಸಲ್ಟ್ ಅನೌನ್ಸ್ ಆಗಿದೆಯೋ ಏನೋ ಅಂತೇಳಿ ಕ್ಯೂರಿಯಾಸಿಟಿ ಇದ್ದರೆ ಯಾವುದೇ ಖಾಸಗಿ ವೆಬ್ಸೈಟನ್ನು ನೋಡ್ಲಿಕ್ಕೆ ಹೋಗಬೇಡಿ, ಈ ಥರ ಬಂದು ಆಫೀಸಿಯಲ್ ವೆಬ್ಸೈಟನ್ನು ನೀವು ಚೆಕ್ ಮಾಡ್ತಾ ಇರ್ಬೋದು. ಅರ್ಥ ಆಯ್ತಾ? ಹೀಗಾಗಿಬಿಟ್ಟು ರಿಸಲ್ಟ್ ಇದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು. ಇನ್ನು ಭಾಳ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. ರಿಸಲ್ಟ್ ಏನು ಅಂತ ಹೇಳಿದ್ರೆ ಇನ್ನೊಂದು ನೆಕ್ಸ್ಟ್ ಮಂತ್ ಒಂದು 15 to 20 ಡೇಸ್ ಅಲ್ಲಿ ರಿಸಲ್ಟ್ ಏನಾಗುತ್ತೆ ಅನೌನ್ಸ್ಮೆಂಟ್ ಆಗುತ್ತೆ. ಮತ್ತು ಹೇಳಬೇಕು ಅಂತ ಹೇಳಿದ್ರೆ
ಮೂರು ಆಮೇಲೆ ರಿಸಲ್ಟ್ ಅನೌನ್ಸ್ಮೆಂಟ್ ಆದಮೇಲೆ ರಿವ್ಯಾಲ್ಯೂಯೇಷನ್ ಏನಾದರೂ ರಿಸಲ್ಟು ಕಡಿಮೆ ಬಂದಿದ್ದರೆ ರಿವ್ಯಾಲ್ಯೂಯೇಷನ್ ಯಾವ ಥರ ಹಾಕಬೇಕು, ಮತ್ತು ಅದು ಇರುವಂಥ ಪ್ರೊಸೀಜರ್ ಯಾವ ಥರ ಇರುತ್ತೆ, ರೀಕೌಂಟಿಂಗು, ರಿವ್ಯಾಲ್ಯೂಯೇಷನ್ ಮತ್ತು ಜೆರಾಕ್ಸ್ ಕಾಪಿಯನ್ನು ಯಾವ ಥರ ತರಿಸ್ಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತಾನೆ ಇರ್ತೀನಿ. ನಾವು ಮಾಡುವಂಥ ವಿಡಿಯೋಸ್ ನೋಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಮತ್ತು ರಿಸಲ್ಟು ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಕೂಡ ಇದೆ ಒಂದು ಡೌಟ್ ಇರುತ್ತೆ, ನಮ್ಮ ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ, ಆಗುತ್ತೆ ರಿಸಲ್ಟ್ ಭಾಳ ವರಿ ನೆಕ್ಸ್ಟ್ ಮಂತು ರಿಸಲ್ಟ್ ಅನೌನ್ಸ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇದಾವೆ. ಆಯಿತಾ.